ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವೀಗ ಬಾಲಿಯಲ್ಲಿದ್ದೀವಿ. ಬಾಲಿಯಲ್ಲೂ ಆದಿಜಯ ಅಂತ ಒಂದು ಹೋಟೆಲಲ್ಲಿದ್ದೀವಿ. ಇವತ್ತು ಒಂದು ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಇಂಡೋನೇಷ್ಯಾ ಅನ್ನೋದು ತುಂಬ ಐಲ್ಯಾಂಡ್ಸ್, ಒಂದೆರಡಲ್ಲ ಆಯಿತಾ, ಎಷ್ಟೆಷ್ಟೋ ಐಲ್ಯಾಂಡ್ಸಿಂದ ತುಂಬಿಕೊಂಡಿದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಐಲ್ಯಾಂಡ್ಗಳೆಂದರೆ ಒಂದು ಬಾಲಿ, ಆಮೇಲೆ ಜಾವಾ, ಸುಮಾತ್ರ, ಪಪುವಾ, ತುಂಬ ಥರ ಐಲ್ಯಾಂಡ್ಸ್ ಇದೆ. ಸೊ ಅದೇ ಥರ ಪೆನಿಡಾ ಅಂತ ಒಂದು ಐಲ್ಯಾಂಡ್ ಇದೆ. ಇಲ್ಲಿಂದ ಸ್ವಲ್ಪ ಹತ್ತಿರನೇ ಸ್ಪೀಡ್ ಬೋಟಲ್ಲಿ ಹೋಗಬೇಕು. ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ ಈಗ. ಫೈನಲ್ ನಮ್ಮ ಸ್ಪೀಡ್ ಬೋಟ್ ಹತ್ರ ಬಂದಿದ್ದೀವಿ. ಇಡೋಲ ಅಂತೆ ನಮ್ಮ ಸ್ಪೀಡ್ ಬೋಟ್ನ ಹೆಸರು. ಇಲ್ಲಿ ಸುಮಾರೆಲ್ಲ ಇದೆ ಕಣ್ರಿ, ಅಂದರೆ ಗಣೇಶ ಎಕ್ಸ್ಪ್ರೆಸ್ ಆ ಕಡೆ ಒಂದಿತ್ತು, ಸಖತ್ತಾಗಿತ್ತು. ಸೊ ಈಗ ಇಲ್ಲಿ ಬಂದು ನಮ್ಮ ID ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಸೊ ಈ ಸ್ಪೀಡ್ ಬೋಟಲ್ಲಿ ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ, ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಸ್ಪೀಡ್ ಬೋಟಲ್ಲಿ ಫೈನಲಿ ಜಾಗ ಸಿಕ್ಕಿದೆ ನಮಗೆ. ತುಂಬಿ ತುಳುಕಾಡ್ತಿದೆ ನೋಡಿ. ಮೇಲೆ ಹೋಗ್ಬೋದು, ಬೀರು ಕುಡಿತೀರಂದ್ರೆ ಮಾತ್ರ ಎಲ್ಲೋ ಮಾಡ್ತಾರಂತೆ. ಸೊ ನಮಗೆಲ್ಲ ಅದೆಲ್ಲ ಅಭ್ಯಾಸ ಇಲ್ಲ, ಹಾಗಾಗಿ ಕೆಳಗೆ ಬಂದು ಕೂತಿದ್ದೀವಿ. ಈಗ ನಾವು ತುಂಬ ಅಂದರೆ 1 hour ಅಷ್ಟು ಟೈಮ್ ತಗೊಳುತ್ತೆ. ಈಗ ಇಲ್ಲಿಂದ ಒಂದು ಕಾಲುವೆ ಇದೆ, ಬಾದುಂಗ್ ಕಾಲುವೆ ಅಂತ. ಆ ಕಾಲುವೆ ಮೂಲಕ ಹೋಗಬೇಕು. ಅದು ಹೋಗಿ ಅಲ್ಲಿ ಪೆನಿಡಾ ಐಲ್ಯಾಂಡಿಗೆ ಕನೆಕ್ಟ್ ಆಗುತ್ತೆ. ಇದು ಬಾದುಂಗ್ ಏನಿದೆ ಅದು ನಮ್ಮ ಬಾಲಿ ಮತ್ತೆ ಅದನ್ನು ಸಪ್ರೇಟ್ ಮಾಡುತ್ತೆ. ಹೌದು, ಇಲ್ಲಿ ದ್ವೀಪಗಳು ನಿಮಗೆ ಲೆಕ್ಕ ಮಾಡೋಕ್ಕಾಗಲ್ಲ ಕಣ್ರಿ, ಅಷ್ಟು ದ್ವೀಪಗಳಿದೆ. ಒಂಥರ ಒಳ್ಳೇದಲ್ಲ, ದ್ವೀಪಗಳನ್ನು ಒಂದು ಟೂರಿಸ್ಟ್ ಸ್ಪಾಟ್ ಮಾಡಿ ಕನ್ವರ್ಟ್ ಮಾಡಿ ಅದರಿಂದ ಒಂದು ರೆವೆನ್ಯೂ ಜನರೇಟ್ ಮಾಡೋದಿದೆಯಲ್ಲ, ಒಳ್ಳೆ ಕಾನ್ಸೆಪ್ಟ್ ಅದು. ರೆಸಾರ್ಟ್ ಇದೆ, ಬೀಚ್ ಇದೆ, ಆ ಕಡೆಗೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ವಾವ್, ತುಂಬ ಥರದ ಫೆಸಿಲಿಟಿ ಸಿಗುತ್ತೆ, ಫುಡ್ ಕೂಡ ಸಿಗುತ್ತೆ, ನೀರೆಲ್ಲ ಸಿಗುತ್ತೆ. ಬಟ್ ನಾವು ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್. ಸೊ ನಾವು ನಮ್ಮ ಫುಡ್ಡನ್ನು ನಮ್ಮ ಹೋಟೆಲಿಂದನೇ ತೊಗೊಂಡು ಬಂದಿದ್ದೀವಿ. ಅಬ್ಬಾ, ಇವಾಗ ಸ್ವಲ್ಪ ತಲೆ ಗಿರ್ರ್ ಅನ್ನೋದು ಸರಿ ಆಯಿತು ಅಲ್ವಾ ರೀತು? ಹೋಗೋಣ ಅಲ್ಲಿ ಮುಂದಕ್ಕೆ. ಕಟುಕ್ ಅಂತ ಹೆಸರು ಇವರದ್ದು. ಇವರು ನಮ್ಮ ಇವತ್ತಿನ ಗೈಡ್ ಪ್ಲಸ್ ಡ್ರೈವರ್. ಅದು ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗ ಈ ಐಲ್ಯಾಂಡಲ್ಲಿ ಸಣ್ಣೂರು ಹಾರ್ಬರಿಂದ ಈಗ ನಾವು ಕ್ಲಿಂಕಿಂಗ್ ಬೀಚ್ ಅಂತಿದೆ, ರೈಟ್? ಕ್ಲಿಂಕಿಂಗ್, ಅಯ್ಯೋ ಏನೆಲ್ಲ ಹೆಸರು ಇದು, ಕ್ಲಿಂಕಿಂಗ್ ಬೀಚು. ಆಮೇಲೆ ಏಂಜಲ್ ಬಾಲಿಬಾಂಗ್ ಅಂತ ಒಂದು ಬೀಚ್ ಇದೆ. ಆಮೇಲೆ ಲಾಸ್ಟಿಗೆ ಕ್ರಿಸ್ಟಲ್ ಬೇ. ಅಂದರೆ ಇಷ್ಟು 3. ಫಸ್ಟ್ 2ರಲ್ಲಿ ಜಸ್ಟ್ ನಾವು ಮೇಲಿಂದಲೇ ಒಂದು ಫೋಟೋಶೂಟ್ ಮಾಡ್ಕೋತೀವಿ, ಯಾಕಂದರೆ ಪ್ರತಿಯೊಂದರಲ್ಲೂ ಕ್ಲಿಫ್ ಇದೆ, ಕ್ಲಿಫಿಂದ ಕೆಳಗೆ ಹೋಗ್ಬೋದು. ಆಮೇಲೆ ಅಲ್ಲಿಂದ ಬೀಚ್ ಇದೆ. ಸೊ ನಮಗೆ ಕ್ರಿಸ್ಟಲ್ ಬೇ ಬೀಚಿಗೆ ಕರ್ಕೊಂಡು ಹೋಗ್ತಾರೆ ಇವತ್ತು. ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದಂತೆ, ಬಟ್ ನಮಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸ್ವಿಮ್ಮಿಂಗಲ್ಲಿ. ಬಟ್ ಎಲ್ಲ ಲೊಕೇಶನ್ಸನ್ನು ನಿಮ್ಗೆ ತೋರಿಸ್ತೀವಿ, ಭಾಳ ಚೆನ್ನಾಗಿದೆ ಈ ದ್ವೀಪ. ಅಲ್ಲ, ಈಗ 9:40ಕ್ಕೆ ಈ ರೀತಿ ಬಿಸಿಲಿದೆ, ಮೈಯೆಲ್ಲ ಸುಡ್ತಾ ಇದೆ. ಇನ್ನು ಸ್ವಲ್ಪ ಮಧ್ಯಾಹ್ನ 12 ಗಂಟೆ 1 ಗಂಟೆ ಎಲ್ಲ ಆದರೆ ದೇವರೇ ಗತಿ. ಇಲ್ಲ ಆಲ್ರೆಡಿ ತುಂಬ ಬಿಸಿಲಿದೆ. ಹೇಳಿದ್ದಾರೆ ನಮಗೆ, ಮೊದಲೇ ಹೇಳಿದ್ದಾರೆ, ಮೊದಲೇ ಇಂಟಿಮೇಷನ್ ಕೊಟ್ಟಿದ್ದಾರೆ. ಇವನ್ ನಮ್ಮ ಇವ್ರಿಗೂ ಜಾಕ್ ಅವರು ಕೂಡ ಹೇಳಿದರು ತುಂಬ ಬಿಸಿಲಿರುತ್ತೆ ಹೋಗ್ಬೇಕಾದ್ರೆ. ಮತ್ತು ನಿನ್ನೆ ರಾಫ್ಟಿಂಗ್ ಟೈಮಲ್ಲೂ ಇಬ್ಬರು ಕಪಲ್ ಸಿಕ್ಕಿದ್ರು, ರೀಸೆಂಟ್ಲಿ ಮ್ಯಾರಿಡ್, ಅವರು ಇಂಡೋನೇಷ್ಯಾದವರೇ. ಸೊ ಅವ್ರು ಹೇಳಿದರು, ನೀವು ನುಸಾ ಪೆನಿಡಾಕ್ಕೆ ಹೋಗ್ತೀರಾ ಅಂತಿದ್ರೆ ತುಂಬ ನೀರು ಇಟ್ಕೊಳ್ಳಿ, ಮತ್ತು ಕ್ಯಾಪು, ಗಾಗಲ್ಸು ಅದೆಲ್ಲ ಇಟ್ಕೊಳ್ಳಿ, ಬೇಕಾಗತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಇಲ್ಲಿಗ ಇವ್ರ ಕಾರ್ ಒಳಗಂತೂ AC ಇದೆ, ಹಾಗಾಗಿ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಕಾಲಿಟ್ರೆ ಈಗ ಸುಡುತ್ತೆ, ಆ ಲೆವೆಲ್ಗಿದೆ. ಹಾಂ, ನಮ್ಮ ಗಾಯತ್ರಿ ಮಂತ್ರ. ಹೌದು, ಎಸ್. ಹಾಯ್, ಹೆಲೋ. ಭಾಳ ಖುಷಿ ಆಯ್ತು ಮಾತ್ರ ಗಾಯತ್ರಿ ಮಂತ್ರ ಕೇಳಿ. ಇಲ್ಲೂ ಹಾಗೆ ಹಿಂದೂಗಳ ಮೆಜಾರಿಟಿ ಈ ಐಲ್ಯಾಂಡ್ಗಳಲ್ಲೆಲ್ಲ. ಇಂಡೋನೇಷ್ಯಾಕ್ಕೆ ಹೋದರೆ ಮಾತ್ರ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಕಂಟ್ರಿ. ಸೊ ನಾವೀಗ ಕ್ಲಿಂಕಿಂಗ್ ಬೀಚಿಗೆ ಬಂದಿದ್ದೀವಿ. ಕ್ಲಿಂಕಿಂಗ್ ಹಾಂ, ಅದು ಪ್ರೊನೌನ್ಸಿಯೇಷನ್ ಬಿಡಿ. ಬಟ್ ತುಂಬ ಚೆನ್ನಾಗಿದೆ ಈ ಲೊಕೇಶನ್ ಎಲ್ಲ. 3 ಬೀಚಿಗೆ ಹೋಗ್ತೇವೆ.
Wow, what is that? Oh, puppy. Oh my god. Very small puppy. Oh, God. Oh. Ayun, Super. Yeah. Kundi. Babani. Hi. Okay. ಹೋಗೋಣ ಟೈಮ್ ಇಲ್ಲ ನಮಗೆ ಇಲ್ಲಿ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಮರಿ ರೀತು ಅಲ್ಲಿ ನೋಡು ಅಮ್ಮ ಹೇಗಿದೆ. I have 6. 6. Yeah, 2 and 4 there. ಓ ನೈಸ್. 6 ಇದೆ ಅಂತೆ. ಆಲ್ ದ ಬೆಸ್ಟ್. Pani. ಹಾಂ, ಇಂಡೋನೇಷ್ಯಾದ್ದು ನಾರಿಯಲ್ ಪಾನಿ ಟೇಸ್ಟ್ ಮಾಡೋಣ ಅಂತೇಳಿ. ಎಷ್ಟು ದೊಡ್ಡದಿದೆ ಕುಂಬಳಕಾಯಿ ತರ. ಹೌದು, ಇದಕ್ಕೆ 20,000 ಕಣ್ರಿ ಒಂದಕ್ಕೆ. ಮೈ ಗಾಡ್. In India we have small coconuts. Yeah. Big coconut, yeah. ನೋಡಿ. ಅದು ನೋಡಿ. ಮರಿ ಅಲ್ಲ ಹಾಂ. ಇದೆಯಂತೆ. ಓ. ಬಟ್ ಅಪ್ಪ ಅಮ್ಮನ್ ಬೇರೆ ಕಲರ್ ಇತ್ತು. ಹೌದು. ಈ ಮರಿ ಮಾತ್ರ ಈ ರೀತಿ ಬಂದಿದೆ. ವಾವ್, ಕ್ಯೂಟ್. ಬೌ. ಹಾಂ, ಓಕೆ. ಐ ಸಿಟ್ ಹಾಂ, ಹಿಡೀರಿ ಸ್ನೇಹಕ ಮತ್ತವರೇ, ಹಿಡೀರಿ ಇದನ್ನು. ಹೆಂಗಾಗಿದೆ ನೋಡೋಣ. ಹಾಂ, ಟೇಸ್ಟ್ ಮಾಡಿ ಹೇಳಿ. ಓಪನ್ ಮಾಡೋದು ಎಷ್ಟು ನೀರಿದೆ ನೋಡೋಣ. ಅಯ್ಯೋ, ಓಹೋ, ತುಂಬ ದೊಡ್ಡದಿದೆ. ಎಸ್ ಥ್ಯಾಂಕ್ ಯು. ಓಕೆ, ಚೆನ್ನಾಗಿದೆಯಾ? ಓ, ಅಂದರೆ ಟೇಸ್ಟ್ ಸಿಹಿ ಇದೆಯಾ? ಹೇಗಿದೆ? ಸಿಹಿ ಇದೆ. ವಾವ್, ತುಂಬ ದೊಡ್ಡದಿದೆ ಕೊಂಡ್ರು ಇದು. 20,000 ಅಂದರೆ ಇಂಡಿಯಾದಲ್ಲಿ ಈಗ 10,000 ಅಂದರೆ 50 ರೂಪಾಯಿ, 20,000 ಅಂದರೆ 100 ರೂಪಾಯಿ. ಸೊ ನಿಮಗೆ 20,000 ಅಂತ ಅನ್ಸ್ಬೋದು. 100 ರೂಪಾಯಿ ಓಕೆ, ಇಂಥ ಟೂರಿಸ್ಟ್ ಸ್ಪಾಟಲ್ಲಿ 100 ರೂಪಾಯಿ ಎಲ್ಲೋದ್ರೂ ಕೇಳ್ತಾರೆ. ಕಂಪೇರ್ ಟು ಇಂಡಿಯಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನಿಮಗೆ. ಬಟ್ ಇದು ನೀರು ತುಂಬ ಜಾಸ್ತಿ ಇದೆ. ನಮ್ಮಲ್ಲೀಗ 2 ಕೋಕೋನಟ್ ತಗೋತೀವಲ್ಲ ಅಂಥ ಇದು ನೋಡಿ, 2 ಕೋಕೋನಟ್ಟಿಗೆ ಆಗೋಷ್ಟು ನೀರಿದೆ ಇದರಲ್ಲಿ. ಇಲ್ಲಿ ನೋಡಿ, ಸರ್ ನಂದು ಬಂತು. ಓ, ಇಲ್ಲಿ ನೋಡಿ. ಬಟ್ ನಿಂದು ಕರೆಕ್ಟ್ ಓಪನ್ ಆಗಿದೆ ಸ್ನೇಹ. ಅದು ಇಲ್ಲ ನೋಡಿ, ನಾನು ಇದರಲ್ಲೇ ಒಂದು ಸ್ಟ್ರಾ ಹಾಕಿ ನೋಡಿ ಕುಡಿದು ಬಿಡ್ತೀನಿ. ತುಂಬ ಸಿಗಿದೆ, ಸಖತ್ತಾಗಿದೆ, ತುಂಬ ರಿಫ್ರೆಶಿಂಗ್ ಆಗಿದೆ. ಇದು ಕುಡಿದ್ರೆ ನಿಮಗೆ ತುಂಬ ಹೊತ್ತು ಬಾಯಾರಿಕೆ ಆಗಲ್ಲ, ಅಷ್ಟು ನೀರಿದೆ ಇದರಲ್ಲಿ. ಎಸ್, ಬಂತು ನೋಡಿ ಮಮ್ಮಿ. ಓ ಮಮ್ಮಿ. ಒಂದು ಪೋಸ್ ಕೊಡು ನೋಡು. ಹಿಡ್ಕೋದು ಕೈಯಲ್ಲಿ. ಅರೇ, ಬಾದಿ ಇದೆಯಾ? ತುಂಬ ಬಾದಿ ಇದೆಯಾ? ಓ, ಸೊ ಸ್ನೇಹ ಕಾಮತ್ ಅವ್ರ ರಿವ್ಯೂ ಪ್ರಕಾರ ಸಖತ್ತಾಗಿದೆ. ನಾನು ಅದನ್ನು ಟೇಸ್ಟ್ ಮಾಡಿದ್ದೀನಿ, ನಂದನ್ನು ಇನ್ನೂ ಟೇಸ್ಟ್ ಮಾಡಿಲ್ಲ. ನೋಡೋಣ. ನಾನು ಇಲ್ಲಿ ಕೂತ್ಕೊಂಡು ಒಂದು ಕರೆಕ್ಟಾಗಿ ಓಪನ್ ಮಾಡಿಲ್ಲ ಕಣ್ರಿ ಇವರು. ಇಲ್ಲಿ ನೋಡಿ, ಇಲ್ಲಿ ಐ ಥಿಂಕ್ ಒಳಗಡೆ ಗಂಜಿ ಎಷ್ಟಿದೆ ಮಾತ್ರ. ಇಲ್ಲಿ ತುಂಬ ಗಂಜಿ ಇದೆ. ಗಂಜಿ ಅಂದ್ರೆ ಜೆಲ್ಲಿ ಅಂತ ಹೇಳ್ತಾರಲ್ಲ ತುಂಬಾ ಜನ, ಅದೇ ಗಂಜಿ ಅಂತೀವಿ ನಮ್ಮಲ್ಲಿ. ಅದೇ ನಾವು ಗಂಜಿ ಅಂತೀವಿ, ಕೆಲವು ಜನ ಜೆಲ್ಲಿ ಅಂತಾರೆ. ಓಹೋ, ಹಾಗೆ. ಏನ್ರಿ ಗಂಜಿ ಅಂದ್ರೆ ಅಂತಾರೆ. ಆಮೇಲೆ ವಾವ್, ನಾವು ಮೊನ್ನೆ ರೀಸೆಂಟಾಗಿ ಟೆಂಪಲಿಗೆ ಹೋಗಿದ್ವಿ, ತನ್ನಾಲಾಟ್ ಟೆಂಪಲ್ಲು. ಅಲ್ಲೂ ಹಾಗೆ ಒಂದು 20K ಇತ್ತು ಆ್ಯಕ್ಚುಲಿ. ಸೊ ತೀರಾ ನಿಮಗೆ ಹುಡುಕಿದ್ರೆ 15Kಗೂ ಸಿಗ್ಬೋದು ನನ್ನ ಪ್ರಕಾರ. ಬಟ್ 20K ಇಸ್ ಅ ಡೀಸೆಂಟ್ ಪ್ರೈಸ್ ನನ್ನ ಪ್ರಕಾರ. 15K ಅಂದರೆ 75 ರೂಪಾಯಿ ಆಗುತ್ತೆ, 10K ಅಂದರೆ ಒಂದು 50 ರೂಪೀಸ್ ಆಗುತ್ತೆ. ಸೊ ಓಕೆ, ಕೊಡ್ಬೋದು. ಅಲ್ಲ, ಇಲ್ಲಿ ಹೇಗೆ ಇಷ್ಟು ದೊಡ್ಡ ಆಗುತ್ತೆ ಅಂತ. ಯಾವುದು ವಾತಾವರಣ ಕಾದೆ, ನನ್ನ ಹತ್ರ ಒಬ್ಬಳತ್ರನೇ ಇಷ್ಟು ಕುಡಿಲಿಕ್ಕಾಗ್ತದೆ. ಜಂಬೋ ಸೈಜ್. ಹೌದು, ಇಲ್ಲಿ ನಾನು ತಗೊಂಡೋಗೋಣ. ಇದು ತೆಂಗಿನ ಮರ, ಒಂದು ತೆಂಗಿನ ಮರ ತಗೊಂಡೋಗೋಣ. ಇಲ್ಲಿದು ಬೇಡ, ಅದು ಗಿಡ. ಕಾಯಿ ತಗೊಂಡೋದ್ರೆ ಸಾಕಲ್ಲ. ಹೌದಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಷ್ಟೆಲ್ಲ ತಲೆ ನಮಗೆ. ಬಟ್ ಏರ್ಪೋರ್ಟಲ್ಲಿ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ತೆಂಗಿನಕಾಯಿ ಎಲ್ಲ ಬಾಂಬ್ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಇಲ್ಲ, ಆ್ಯಕ್ಚುಲಿ ತಗೊಂಡು ಹೋಗ್ಲಿಕ್ಕಿಲ್ಲ. ಲಿಕ್ವಿಡ್ಸ್ ಯಾವುದು ತಗೊಂಡು ಹೋಗಬೇಡ. ಸೊ ಇಲ್ಲಿಗೆ ಇದನ್ನು ಬಿಟ್ಟು ಈ ನೆನಪನ್ನು ಇಟ್ಕೊಂಡು ವಾಪಸ್ ನಮ್ಮ ದೇಶಕ್ಕೆ ಹೋಗೋಣ. ಸಿಕ್ಕಾಬಿಟ್ಟು ಗಂಜಿ ಇದೆ ಒಳಗೆ. ನೋಡಿ ಅಲ್ಲ,
ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಹಂಗಾಗಿ ಓಕೆ ತೆಗಿಬೋದು. ಇಲ್ಲಿ ನೋಡಿ. Maybe one more pizza. ಅದು ಬಿಡ್ಲಿಕ್ಕೆ ಮನ್ಸಿಲ್ಲ ಅಲ್ಲ. ಹೌದು, ಚೆನ್ನಾಗಿದೆ ರೀ. ನಮ್ಮ ಇದ್ರಲ್ಲಿ ಒಡೆದು ಕೊಡ್ತಾರಲ್ಲ, ಹಾಗಾಗಿ ತೆಗಿಬಹುದು ಆರಾಮಾಗಿ. ಇಲ್ಲಿ ಓಪನಿಂಗ್ ಇಷ್ಟು ದೊಡ್ಡ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸ್ಪೂನ್ ಹಾಕಿ ತೆಗಿಬೋದು. ವಾವ್, ನೈಸ್. ಇಷ್ಟ ಆಯಿತು. ನನಗೂ ತುಂಬಾ ಇಷ್ಟ ಆಯಿತು. ಇಂಡಿಯನ್ಸ್ ತುಂಬ ಜನ ಬರ್ತಾರೆ. ಆಮೇಲೆ ಆಸ್ಟ್ರೇಲಿಯಾಯಿಂದಲೂ ತುಂಬ ಜನ ಬರ್ತಾರೆ, ಯಾಕಂದರೆ ಹತ್ತಿರ 3 ಗಂಟೆ ಜರ್ನಿ ಅವರಿಗೆ ಫ್ಲೈಟಲ್ಲಿ. ಆಮೇಲೆ ರಷ್ಯಾದವರು ಇಲ್ಲಿ ಕೆಲವರು ವಾಸಿಸ್ತಾರೆ, ಅಂದರೆ ಇಲ್ಲೇ ಪರ್ಮನೆಂಟಾಗಿ ಬಂದುಬಿಟ್ಟಿದ್ದಾರೆ. ಅವರದೆಲ್ಲ ಸ್ಕಿನ್ ಕಲರಿಗೆ ಸ್ನೇಹ ಈ ಥರ ಬಿಸಿಲಿಗೆ ನಾವು ಆದರೆ ಕಪ್ಪಾಗ್ತೀವಲ್ಲ, ಅವರು ಕೆಂಪಾಗ್ತಾರೆ. ಆ ಲೆವೆಲ್ ಕಲರ್ ಅವರದ್ದು. ಬನ್ನಿ, ಕ್ಲಿಂಕಿಂಗ್ ಬೀಚಿಂದ ಈಗ ಬ್ರೋಕನ್ ಬೀಚ್ ಕಡೆಗೆ ಪ್ರಯಾಣ ನಮ್ಮದು. ಕಾರಲ್ಲಿ ಕೂತು ಅಷ್ಟು ಹೊತ್ತು ನಾವು AC-ಇಂದ ತಂಪಾಗಿರ್ತೀವಿ. ಹೌದೌದು, ಹೊರಗಡೆ ಸ್ವೆಟ್ಟಿಂಗು. ಎಸ್, ಈ ವಿಡಿಯೋಸ್ ಎಲ್ಲ, ಬೀಚ್ ವಿಡಿಯೋಸ್ ಎಲ್ಲ ನೀವು ಟ್ರಾವೆಲ್ ವಾಕ್ ಚಾನಲಲ್ಲಿ ನೋಡ್ಕೊಳ್ಳಿ. ಸಖತ್ತಾಗಿದೆ. ಡ್ರೋನ್ ಹಾರ್ಸಕ್ಕೆ ಸಿಕ್ತು ಇಲ್ಲಿ. ಫುಟೇಜ್ ಅಂತೂ ತುಂಬಾ ಖುಷಿ ಆಯ್ತು ರೀತು ಅಲ್ವಾ? ಅಲ್ಲೇ ಬರ್ಬೇಕಿರೋ ಬ್ಲೂ ಕಲರ್, ಫುಲ್ ಬ್ಲೂ. ವಾವ್, ತುಂಬ ತುಂಬ ಖುಷಿ ಆಗ್ತಿದೆ ಈ ಪ್ಲೇಸಿಗೆಲ್ಲ ಬಂದು. ನೋಡ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ ನಮ್ಮ ವೀಡಿಯೋಸನ್ನು. One eternity later. ಪುನಃ ಪೋರ್ಟಿಗೆ ಬಂದ್ವಿ. ಅಲ್ಲಿ ಕೌಂಟ್ರಲ್ಲಿ ಬೆಳಗ್ಗೆ ಟಿಕೆಟ್ ಕೊಟ್ಟಿದ್ದೆ ನಮಗೆ. ಟಿಕೆಟ್ ಕೊಟ್ಟ ನಂತರ ಈಗ ವಾಪಸ್ ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ID ಕೊಟ್ಟಿದ್ದಾರೆ. ಇದನ್ನು ವಾಪಸ್ ತಗೋತಾರೆ, ಬೋಟ್ ಹತ್ತಬೇಕಾದ್ರೆ ತಗೋತಾರೆ. ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿಲ್ಲಿ. ಆಮೇಲೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಲೈಟಾಗಿ ಮಳೆ ಸರಿಯಾಗಿ ಸ್ಟಾರ್ಟ್ ಆಗಿದೆ. ಜಾಸ್ತಿ ಬರ್ದೇ ಇದ್ರೆ ಸಾಕು, ನಾವು ಅಲ್ಲಿ ತನಕ. ಹೌದು. ಸೊ ಇವತ್ತಿನ ದಿನವೂ ತುಂಬ ಹೆಕ್ಟಿಕ್ ಆಗಿತ್ತು ನಮಗೆ, ಅಂದರೆ ತುಂಬ ಅಡ್ವೆಂಚರಸ್ ಆಗಿತ್ತು, ತುಂಬ ಸುಸ್ತು ಆಗಿದೆ. ಬಿಸಿಲಿಗೆ ಇನ್ನೂ ಜಾಸ್ತಿ ಸುಸ್ತಾಗಿದೆ. ಆ್ಯಕ್ಚುಲಿ ಬಿಸಿಲಿಗೆ ಸುಸ್ತಾಗಿರೋದು. ಹೌದು. ಇವತ್ತಿನ ನಾವು ಅಷ್ಟೇ ಅಡ್ವೆಂಚರ್ ಅಂದರೆ ಏನು ಮಾಡಿಲ್ಲ, ನಾವು ನೀರಲ್ಲೆಲ್ಲ ಇಳಿದಿಲ್ಲ ಏನಿಲ್ಲ. ಬಟ್ ನಮ್ಮ ಬಿಸಿಲಿಗೆ ಅಷ್ಟೇ. ಈಗ ಅದೇ ವಾಪಸ್ಸು ಪೋರ್ಟಿಗೆ, ಸ್ಪೀಡ್ ಬೋಟಲ್ಲಿ ಪೋರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಜಾಕ್ ನಮ್ಮನ್ನು ಪಿಕ್ ಮಾಡಿ ಹೋಟ್ಲಿಗೆ ಬಿಡ್ತಾರೆ. ಅಲ್ಲಿಗೆ ನಮ್ಮ ದಿನ ಮುಗೀತು. ಓಕೆ, ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇನ್ನೇನು ಮುಗೀತು ನಮ್ಮ ಬಾಲಿ ಟ್ರಿಪ್ಪು. ನಾಳೆ ಫ್ಲೈಟ್ ಕ್ಯಾಚ್ ಮಾಡಬೇಕು. ಸಖತ್ತಾಗಿತ್ತು. 4 ದಿನ ಇದ್ವಿ ನಾವು ಬಾಲಿಯಲ್ಲಿ. 5ನೇ ದಿನ ಹೊರಡೋದು. ತುಂಬ ಮೆಮೊರೀಸನ್ನು ತಗೊಂಡು ಹೋಗ್ತಾ ಇದ್ದೀವಿ. ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಲೆವೆಲಿಗೆಲ್ಲ ಅಡ್ವೆಂಚರ್ ಮಾಡಿದ್ವಿ ಅಂತೇಳಿ. ತುಂಬಾ ಎಂಜಾಯ್ ಮಾಡಿದ್ದೀನಿ, ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಸಖತ್ತಾಗಿ ಇಷ್ಟ ಆಗಿದೆ. ಇನ್ನೊಂದ್ಸಲ ಬರೋಣ ಬಾಲಿಗೆ ಅಲ್ವಾ? ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್, ಸಿ ಯು.